ಪ್ರಾಣವನ್ನು ಉಳಿಸಿದ್ದೇನೆ ಎನ್ನುವ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಮಾತುಗಳನ್ನೇ ಆಡುತ್ತಾ ಇದ್ದೀರಾ. ಆದ್ರೆ ನಿಮ್ಮ ಪ್ರಾಣವನ್ನು ನಾನು ಉಳಿಸಿದ್ದೇನೆ ಎನ್ನುವ ಹಾಗೆ ನೀವು ಆಡಿದ್ರಿ ಅಂತಾದ್ರೆ, ಅದನ್ನು ನಾನು ತಿಳಿದುಕೊಂಡೆ ಅಂತಾದ್ರೆ ಅದು ಅಹಂಕಾರ ಎಂದು ಎನಿಸಿಕೊಳ್ತದೆ. ಯಾಕೆ ಈ ಪ್ರಪಂಚದಲ್ಲಿ ಒಂದು ಜೀವವನ್ನು ಉಳಿಸಬೇಕು ಇಲ್ಲ ತೆಗೆಯುವುದಕ್ಕೆ ನಾವು ಯಾರು ಎಷ್ಟದವರು? ಮಾತೆ ಆಗಿರುವಂತ ಜಗನ್ಮಾತೆ ಆ ಮನದೊಳಗೆ ನನ್ನ ಕೈಯಲ್ಲಿ ಕೆಲಸವನ್ನು ಮಾಡಿಸಿದ್ದಾಳೆ ಎನ್ನುವುದು ನನ್ನ ಆಡಿಕೊಳ್ಳುವುದು. ಆದ್ರೂ ಪರಿಚಯವನ್ನು ಕೇಳಿದ್ರಲ್ಲ, ನಾನು ಬಹಳ ದೂರದವಳೇನು ಅಲ್ಲ, ಮತ್ತೆ ಈ ಮಣ್ಣಿನವಳೆ, ಈ ನಾಡಿನವಳೆ. ಹಾಗಾದ್ರೆ ಇಲ್ಲೇ ಇರುವವಳು. ಆ ಕಡೆಯಲ್ಲಿ ನೋಡಿದ್ರ ಒಂದು ದೊಡ್ಡ ದೇವಸ್ಥಾನ ಕಾಣ್ತಾ ಉಂಟು. ಅದ್ರ ಪಕ್ಕದಲ್ಲಿ ಸಾಲು ಸಾಲಾದ ಗುಡಿಸಲು, ಅದರಲ್ಲೇ ಇರುವುದು ನಮ್ಮನೆ. ಇಲ್ಲಿ ಬಂದೆ ಸುಮ್ಮನೆ ಬರುವುದಾ? ಅಂದ್ರೆ ಅಲ್ಲಿಗೆ ನಾನು ಯಾರಿಗೆ? ಸತ್ಯಜ್ಜಿಗೆ ಮಗಳು. ಅಜ್ಜಿಯ ಮಗಳ? ಅಜ್ಜಿಗೆ ಅಯ್ಯೋ ಹಾಗಲ್ಲ, ಅವರ ಹೆಸರು ಸತ್ಯಮ್ಮ. ಅವ್ರಿಗೆ ಈಗ ಪ್ರಾಯ ಆಯ್ತೇ ಇಲ್ವಾ? ಕರೆಯುವುದಿಲ್ಲ ಸತ್ಯಜ್ಜಿ. ಹಾಗೆ ಪ್ರಾಯ ಆದ್ರಿಂದ ಸತ್ಯಜ್ಜಿ ಹೆಸರು ಬಂದ. ಹೌದು, ಅವರಿಗೆ ಒಬ್ಬಳು ಮಗಳು ನಾನು. ಹೆಸರು ಕಸ್ತೂರಿ ಎನ್ನುವ ಹಾಗೆ. ಈ ಮನೆಗೆ ಬರೋದಕ್ಕೆ ಕಾರಣ ಏನು? ದೇವಿಯ ಪೂಜೆಗೆ ಹೂಗಳನ್ನು ಅರಸುತ್ತಾ ಈ ಕಡೆಗೆ ಬಂದೆ. ಕಂದಕದಲ್ಲಿ ಬಿದ್ದಿರುವ ನಿಮ್ಮನ್ನ ಕಂಡೆ, ಮೇಲೆ ಎತ್ತಿ ತಂದೆ. ಇದಿಷ್ಟು ನನ್ನ ವಿಚಾರ. ಈ ನಿಮ್ಮನ್ನು ನೋಡುವಾಗ ಒಂದು ಪ್ರಶ್ನೆ, ಏನು ನೀವು ಯಾರು? ನಾನಾ? ಸಂಸ್ಕೃತಿಯ ಬೆಳಕಿಗೆ ಮುದವಾಗಿರು ನಿನ್ನ ಮರನುಡಿಗೆ
ನಿಮ್ಮ ಪವಿತ್ರವಾದಂತಹ ಪಾದಕ್ಕೆ ಬದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಅಮ್ಮಿನಮ್ಮಿನ ಮಗಳ ಹರಿಗಳನ್ನು ಕಟ್ತಾರೆ. ಜಗದಾಕ್ಷರ ಓಡೋಡಿ ಬಂದಿದ್ದೇನೆ. ನನ್ನಿಂದ ನೋಡು, ಬೇಗರಾದೇನುವ ವೈರಾಗ್ಯಗಳನ್ನು ಕರೆಸಿ ಯಾಗ ಮಾಡ್ತಿದ್ದಾನೆ. ಬಿಡಬೇಡ ಮಗನೇ, ಬಿಡಬೇಡ ಆ ವೈರಾಗ್ಯಗಳನ್ನ. ಆದ್ರೆ 12 ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ವಿದ್ಯಾಭ್ಯಾಸವನ್ನು ಮಾಡುವ ಮುಖೇನವಾಗಿ ಎಲ್ಲ ವಿದ್ಯಾಭ್ಯಾಸವನ್ನ ಈಗಾಗಲೇ ಪೂರೈಸಿದವನಿದ್ದೇನೆ. ಗುರುಗಳಿಗೆ ಕೊಡಬೇಕಾಗಿರುವಂತಹ ಗುರುದಕ್ಷಿಣೆಯನ್ನ ಕೊಟ್ಟ ಹಾಗಾಯಿತು. ನನ್ನ ಮಿತ್ರ ಬಾಂಧವರೆಲ್ಲವರು ಆಗಲೇ ಅವರವರ ಮನೆಗೆ ಹೋಗಿದ್ದಾರೆ. ಅರಮನೆಯಿಂದ ಯೋಗ್ಯವಾಗಿರುವಂತಹ ಉತ್ತಮವಾಗಿರುವಂತಹ ಭಯವೆನ್ನುವುದು ಈಗಾಗಲೇ ನಮ್ಮ ಈ ಗುರುಮಠಕ್ಕೆ ಬಂದಿದೆ. ತಡ ಮಾಡುವುದಲ್ಲ, ಭಯವನ್ನ ಏರಿ ಅರಮನೆಗೆ ಅನ್ಯ ಹೆಣ್ಣನ್ನ ಕಂಡು ಮನಸ್ಸಾತು ಭಾಷೆ ಕೊಟ್ಟು ಬರುತ್ತಿಲ್ಲ ಆಗಿತ್ತು. ಅವನನ್ನ ಮಗನೇ ಅಲ್ಲ, ಅದಲ್ಲ ಮುದ್ದಿನ ಕುಮಾರನ ಮನಸ್ಸನ್ನು ಹಾಳು ಮಾಡಿ ತನ್ನತ್ತ ಕಳೆದು ಆ ಬ್ರಾಹ್ಮಣ ಕುವರಿಗೆ ಮಸಣವು ಎರಡೂ ಆಗಬೇಕಾದದ್ದು. ನನ್ನಿಂದ ಮಗನಿಗೆ ಮದುವೆಯೋ ಮಸಣವೋ ತೀರ್ಮಾನ ಇಲ್ಲಿ ಅಲ್ಲ, ಆ ದುಷ್ಟ ಚತುಷ್ಟಯಾದ ವಿಪ್ರಕನ್ನೆಯ ಮನೆಯಂಗಣದಲ್ಲಿ. ಮಗನೇ ಇವೇ ಪರಿಚಯ ಮಾಡ್ಬಿಡುದು ನನ್ನನ್ನ. ಪರಿಚಯ ಮಾಡ್ತದ್ದ ಮತ್ತೆ ಯಾರು? ಆವತ್ತು ನಮ್ಮನೆ ನನ್ನ ಮಗಳ ಜೊತೆ ಬರ್ಲಿಲ್ವಾ? ಯಾರು? ಇದೆಲ್ಲ ಎಂತ ಮಗನೇ ಮೊದಲಿದ್ದಲ್ಲೇ ಕಲ್ತಿಟ್ ಪದ್ಯ. ಎಷ್ಟು ಬುಕ್ ಮೀಸೆ ಬಂತಲ್ಲ ಮಗನೇ ನಿನಗೆ. ಅಜ್ಜಿ, ನೀ ತಿಳಿದ ತಪ್ಪಾಯ್ತು. ಮೊನ್ನೆ ಬಂದದ್ದು ನಾನಲ್ಲ. ನನ್ನ ಮಗಳ ಜೊತೆ ಬಂದದ್ದು ನಾನಲ್ಲ. ನೀನು ಪ್ರಾಜ್ಞರಾಡುವ ಮಾತೊಂದು ಕೇಳಿಲ್ವಾ? ಅಪ್ಪನೇ ಮಗನಾಗಿ ಹುಟ್ಟಿ ಬರುವುದಂತ. ಮೊನ್ನೆ ಬಂದದ್ದು ನನ್ನ ಪ್ರೀತಿಯ ಸುಕುಮಾರ ಸುನಾಥ. ಅಪ್ಪ ಚಕ್ರವರ್ತಿ ಮೇಘನಾದ. ಮಗ ಹೇಳಿದ್ದ ಏನಂತ? ಅಪ್ಪನನ್ನು ಕಳಿಸಿಕೊಡ್ತೇನಂತ. ಈಗ ಬಂದದ್ದು ಕಾರಣ ಬೇರೆ ಏನವಲ್ಲ. ಮೊನ್ನೆ ನನ್ನ ಮಗ ಯಾವ ಕಾರಣಕ್ಕಾಗಿ ಬಂದಿದ್ದನು ಅದೇ ವಿಷಯಕ್ಕೆ ನಾನು ಬಂದದ್ದು. ಮಗ ನನ್ನ ಮಗಳು ಕೇಳಲಿಕ್ಕೆ ನಮ್ಮನೆ ಬಂದದ್ದು. ಹೌದು, ನೀವು ಬಂದದ್ದು ಕೇಳಲಿಕ್ಕೆ ಬಂದದ್ದು. ಏನ್ ನಮ್ಗೇನು ಎರಡನೇ ಸಂಬಂಧ ಎಲ್ಲ ಬೇಡ. ಎರಡನೇ ಸಂಬಂಧ ಯಾರಿಗೆ? ನಿಮ್ಗೆ.
ಸಂಬಂಧ ನನಗಲ್ಲ, ಹ. ಸಂಬಂಧ ಹೌದು ನನಗೆ. ಹೇಗೆ? ಹ. ನನಗೆ ಸೊಸೆಯ ಸಂಬಂಧ, ಮಗನಿಗೆ ಹೆಂಡತಿಯ ಸಂಬಂಧ. ಓ ಕೇಳಲಿಕ್ಕೆ ಬಂದದ್ದು. ಹೌದು. ಏ ದೇವರೇ ನಿಂತ್ಕೊಂಡೇ ಮಾತಾಡಿದ್ರಿ. ಹ. ನನಗೂ ಹಾಗೆ ಮನೆಗೂ ಮಗ. ಬನ್ನಿ, ಬನ್ನಿ, ಬನ್ನಿ. ನಿಮ್ಮೂರಲ್ಲೆಲ್ಲ ಹೇಗೆ ಈಗ ಮಳೆ ಬೆಳೆ ಎಲ್ಲ ಸರಿ ಉಂಟಾ ಮಗ? ನಮ್ಮೂರಲ್ಲೆಲ್ಲ ಹೀಗೆ, ಆದ್ರೆ ನಿಮ್ಮೂರಲ್ಲೂ ಹೀಗ ಹೇಗಾಯ್ತು? ಅಲ್ಲ. ಇಲ್ಲದೆ ಹೋದ್ರೆ ಅತಿಥಿಗಳನ್ನ ಕರ್ಕೊಂಡು ಬರುವುದು, ಆಸನದ ಸಮೀಪ ಬಂದಾಗ ನೀವೇ ಕೂತ್ಕೊಳ್ಳಿ. ಅದೇ ಬಂತ ನಮ್ಗೆ ಕಾಣ್ತಿತ್ತು. ಏನಪ್ಪ ಯಜಮಾನ್ ಹಳೆಯಲ್ಲ. ಅವ್ರು ಹೋಗುವಾಗ ಕೀಲ್ ಹಾಕಿ ಹೋಗಿತ್ತು. ಈಗ ಕಟ್ಟಿ ಉಂಟು ಮಗ. ಸಂಚಕ್ತಿಯ ಇದು ನಿಮಗೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಸದ್ಯಕ್ಕೆ ನಮಗೆ ಕುಡಿಯುವುದಕ್ಕೆ ಏನು ಬೇಡ. ಈಗ ಬೇಡ, ಚಕ್ರವರ್ತಿಗಳು ಹೋದ ಚೆರುವಿಗೆ ಓಡೋಡಿ ಚೆಲುವನ ದುರ್ಗಿಯ ಪೂಜೆಗೆ ಮೊದಲು ಮಗನನ್ನು ಹಾರಿಸಿದನೇ. ಚೆಲುವನ ದುರ್ಗಿಯ ಪೂಜೆಗೆ ಮೊದಲು ಮಗನನ್ನು ಹಾರಿಸಿದನೇ. ಹುಡುಗಿಯ ಬಾಳೆಯ ನೆರಳಿಗೆ ಬೀರಿದ ಕರುಳಿಗೆ ಓಡೋಡಿ ಓಡಿ ಬಂದಿದೆ. ನಿಧಾನ ನಿಧಾನ, ಸ್ವಲ್ಪ ಸಾವಳಿ. ಇಲ್ಲ ನೀವು ಕೆಳಗೊಡಿ. ಅವಾಗೆಂತ ಮಕ್ಕಳಕ್ಕೆ ಮಗ. ಹೌದು, ನಿಮಗಾದ್ರೂ ಪ್ರಾಯ ಆದದ್ದು ಗೊತ್ತಾಗ್ಬೇಕು ಬೇಡವಾ? ಎಂತದೇ ಪ್ರಾಯ ಆಗುದು. ಎಂತ ಪ್ರಾಯ ಆಯ್ತು ಕೇಳಿದ್ರೆ? ನಿನ್ನ ನೋಡಿದ್ರೆ ಹಾ. ನನಗೀಗ ಪ್ರಾಯವೂ ಮರ್ತು ಹೋಗುದು. ಅದೆಂತದ್ದು ಹಾಗೆ? ಅಷ್ಟು ಸಂತೋಷವೇ. ಹೌದಾ? ಅಯ್ಯಬ್ಬ. ಆ ಕೂಡ್ ಮೇಲೆ ಆಗುದಿಲ್ಲ ಮಗ. ಹಾ. ಆದವ್ರು ಹುಡುಗಾಕಿ ಬಿಡ್ಬೇಕಲ್ವೇನೆ. ಹೌದೌದು. ಹಾ. ಹಾ. ಏ ದೇವ್ರೆ, ಹಾ. ಏ ಜನ. ಅಯ್ಯಬ್ಬ ಎಂತಾಯ್ತು? ಮಗ, ಓ, ನಿನ್ನ ಕೆನ್ನೆ ನೋಡಿ ಅದು ಯಾವುದು? ಎರಡು ಹೊಂಡ ಬಿದ್ದು ಇಷ್ಟು ಬೇಗ ಹೊಂಡ ಬಿಟ್ಟು ಹೋಯ್ತೇನೆ. ಹೊಂಡ ಬಿದ್ದದ? ಹಾ. ಅದೆಂತದ್ದು ಹೊಂಡ ಬಿಡುದಾಗೆ? ಗುಳಿ ಕೆನ್ನೆ ಬಾಲೆ. ಆ ಗುಳಿ ಕೆನ್ನೆ. ಹಾ. ಹಾ. ಹೆಣ್ಣು ಮಕ್ಕಳು ಕೆನ್ನೆಯಲ್ಲಿ ಗುಳಿ ಇದ್ದದ್ದು ಲಕ್ಷ ಬೇಕು. ಹಾ. ಹಾ. ಹೌದೌದು. ಹೌದು ಮಗ. ಹಾ. ಏನು ಮಗ, ಏನಮ್ಮ? ಏನ್ ಮಾಡ್ತಿದ್ದೆ? ಯಾರು? ನೀನು ನಾನು ಇವತ್ತು ಬೇಗ ಎದ್ದೇ ಇಲ್ವಾ? ಏನ? ನಾನು ಇವತ್ತು ಬೇಗ ಎದ್ದೆ ಅಂತ. ನೀನ್ ಎದ್ದನ್ನ ಕಾಣ್ಲಿಗೆ ಸಾಧಾರಣ ಮುಂದೆ ಎಷ್ಟೊತ್ತಿಗೆ ಇದ್ದೆ? ಯಾರು? ನೀನು ನಿಮ್ಗೆ ಗೊತ್ತಿಲ್ವಾ? ಬೇಗ ಎದ್ದಿದ್ಯಾ? ಬೇಗ ಎದ್ದದ್ದು. ಎಷ್ಟೊತ್ತಿಗೆ? ಇವತ್ತು ಬೆಳಿಗ್ಗೆ 9 ಆಗಿದ್ದೆ. ಎಂತದ್ದು? 9 ಸಾವಿರಕ್ಕೆ 9 ಜಾವಕ್ಕೆ ಎದ್ದು ಅದು ಬೇಗ. ಬೇಗ ಅಂತ ಹೇಳ್ತಾ ಇದ್ರು. ಇವ್ರು ಹೇಳಿದ್ರು ಇವತ್ತು ಇಷ್ಟು ಬೇಗ ಅಂತ ಹೇಳಿದ್ರು. ಬೇಗ ಹೇಳು. ಅವ್ರಿಟ್ಟಿನ ತಲೆಗೇಳುದೇನು? ಹೌದಾ? ಹಾ. ಎಂತ 9 ಆಗಿದ್ರೆ ಬೇಗ. ಬೇಗ ಎದ್ದೇ ಇಲ್ವಾ? ನೀವು ಸೂರ್ಯನ್ ನೋಡ್ರಿ ಹೇಳುವವರೆಲ್ಲ. ನಾವು ಸೂರ್ಯ ವಂಶದವರಲ್ಲ. ಹಾ. ಅಷ್ಟೊತ್ತಿ ಎದ್ದು ಬೆಳಿಗ್ಗೆ ಎದ್ದು ತಿಂಡಿ ತಿಂದದ್ದು. ಎದ್ದದ್ದೆ? ತಿಂಡಿ ಸಾಯ್ಲಿಕ್ಕೆ ಬೇಗ ಇಷ್ಟೊತ್ತಿಗೆ ಹೇಳ್ಬೇಕು, ಹೊರಡಬೇಕು. ಅಲ್ಲ, ನಾನ್ ಹೇಳುದು ನೀವು ಅದರು ಬಂದರು ಕ್ರಮ ಮಾಡ್ತೀರಾ? ಇಲ್ಲಪ್ಪ, ಈ ವರ್ಷ ಸುಧಾರಿಸಿದ್ದೀನಿ. ಅಂತ ಕೇಳಿದ್ರೆ ಅಲ್ಲ, ಇಷ್ಟಿಷ್ಟು ತಿಂತಿಯಲ್ಲ, ಈ ರೀತಿ ಜೀವ ಬೆಳೆಸ್ಕೊಂಡ್ರೆ ಆರೋಗ್ಯ ಕೆಟ್ಟದ ಮಗ. ಜೀವನ ಹೆಚ್ಚು ಬೆಳೆಸ್ಬಾರ್ದು. ಎಂತ ದಪ್ಪ ಆಯ್ತಾ? ಮತ್ತೆ ಜೀವ ದಪ್ಪ ಆಯ್ತು ಅಂತ ಹೇಳುದಾ? ಹಾ. ಸ್ವಲ್ಪ ಕರಗಿಸಿದ್ರೆ ಆಯ್ತಪ್ಪ. ಆ ಆಲೋಚನೆ ಮಾಡಿದ್ದೇನೆ. ನೀವು ಅದೆಲ್ಲ ಹೇಳೋದು ಬೇಡ ಆಯ್ತಾ? ಕರಗಿಸುದ? ಹೌದು. ಹೇಗೆ ಮಗದು? ಅದು ಗೊತ್ತಿಲ್ವಾ? ಹಾ. ಈಗ ಅನ್ನ ಊಟ ಮಾಡಿದ್ರೆ ದೇಹ ಬರ್ತದೆ, ಅನ್ನ? ದಪ್ಪ ಆಗುತ್ತೀಯ. ಹೌದು ಮಗ. ಹೌದಾ? ಹೌದು. ಅದಕ್ಕೆ ಅನ್ನ ತಿನ್ನೋದನ್ನೇ ಬಿಟ್ಟಿದ್ದೇನೆ. ಹಾ? ಹಾ. ಅನ್ನ ತಿನ್ನೋದು ಬಿಟ್ಟೆ? ಹೌದು. ಮಣ್ಣು ತಿನ್ನುದು ಈಗ? ಅನ್ನ ತಿನ್ನೋದ್ರೆಲ್ಲ ಮಣ್ಣು ತಿಂತಾರಾ? ಮತ್ತೆ ಅನ್ನ ತಿನ್ನು ಬಿಟ್ಟೆ ಅಂದ್ರೆ ತಿನ್ನುವುದೇನೆ? ಅಕ್ಕಿಯಿಂದ ಮಾಡಿದ ಆಹಾರವನ್ನು ತಿನ್ನಲು ಬಿಟ್ಟಿದ್ದೇನೆ ಅಂತ. ಹೌದಾ? ಮೈ ಬರ್ತದೆ ಏನೋ ಕಾರಣಕ್ಕಾಗಿ, ಮತ್ತೆ? ದಪ್ಪ ಆಗ್ತದೆ ಏನೋ ಕಾರಣಕ್ಕಾಗಿ. ಎಂತ ತಿನ್ನುವುದು? ಅದಕ್ಕೆ ಬೆಳಿಗ್ಗೆ ಒಂದಿಷ್ಟು ಅವಲಕ್ಕಿ ಮೊಸರು ತಿನ್ನುವುದು.
ಅವಲಕ್ಕಿ ಮೊಸರು ಹೌದೌದು. ಮತ್ತಿಲ್ಲ ಅದಕ್ಕೆ ಮತ್ತೆ ಮತ್ತೆ ಇಲ್ಲ, ಬೇರೆ ಇಲ್ಲ. ಅದು ಬೇರೆ ತಿಂಡಿ ತಿನ್ನುವುದಿಲ್ಲ. ಅದು ನಮ್ಮ ಶಂಕರ ಭಟ್ರು ಕಳ್ಸಿದ್ದ ಅವ್ರು ಕಲ್ಸಿದ್ದು. ಅಯ್ಯೋ ಒಳ್ಳೆ ಕಳಿಸಿದೆ ಹಾ. ಹೇಳುದಲ್ಲ ಹೌದೌದು. ಅದರಲ್ಲಿ ಎಲ್ಲ ಪ್ರೀತಿಯಿಂದ ತಿನ್ನೋದು, ಅದರಲ್ಲೂ ನೀವು ಓಡುದಪ್ಪ ತಿನ್ನುವುದಕ್ಕೆ. ರುಚಿ ಆಯ್ತು ಅಷ್ಟು ರುಚಿ ಹೌದು. ಯಾಕೆ ಮತ್ತೇನು ಮಗ ಏನಪ್ಪ ನೋಡಿ ನಾಳೆ. ಹೌದಾ? ಆದ್ರೆ ಬೆಳಿಗ್ಗೆ ಅವಲಕ್ಕಿ ಮೊಸರು ಆಯ್ತಾ, ಆ ಮಧ್ಯಾಹ್ನ ಅನ್ನ ಊಟ ಮಾಡುದಿಲ್ಲ. ಮಧ್ಯಾಹ್ನ ಅನ್ನ ಊಟ ಇಲ್ಲ ಇಲ್ಲ ಇಲ್ಲ. ಮತ್ತೆಂತ ಒಂದು 4 ರಾಗಿ ಮುದ್ದೆ, ಒಂದಿಷ್ಟು ದೊಡ್ಡದು 4 ರಾಗಿ ಮುದ್ದೆ. ಓ ಅನ್ನ ಊಟ ನೀವು ಮಾಡುದಿಲ್ಲ ಅನ್ನ ಊಟ ಮಾಡುದಿಲ್ಲ, ದಪ್ಪ ಆಗ್ತಾರೆ. 4 ರಾಗಿ ಮುದ್ದೆ. 4 ರಾಗಿ ಮುದ್ದೆ. ಆಮೇಲೆ ರಾತ್ರಿ ಊಟ ಇಲ್ಲ ಊಟವೇ ಇಲ್ಲ. ಅದು ಆರೋಗ್ಯಕ್ಕೆ ಒಳ್ಳೆಯದು. ಹೌದು ಮಗ ಹೌದಾ? ರಾತ್ರಿ ಊಟ ಇಲ್ಲ ಅಂತ ಆದ್ರೆ ಒಂದ್ 2 ತಂಬಿಗೆ ಹಾಲು, 4 ಬಾಳೆಹಣ್ಣು. ಇನ್ನು ಕೊಂದಾಗ್ ಬಿಡ್ವೆ ಅನ್ನ ತಿಂದ್ರೆ ಮೈ ಬರುದಿಲ್ವಾ? ದಪ್ಪ ಆಗ್ತಾರೆ. ಜೀವಕ್ಕೆ ಹೆಚ್ಚಿಗೆ ಅದು ತಿನ್ನು ಮತ್ತೆ ನಿನ್ನ ಮೈ ಬರ್ತಾ ಇರ್ತದ ಮತ್ತೆಂತ ಮಾಡುದಪ್ಪ? ಅದಲ್ಲ ಮಗ ಎಂತದು? ಇನ್ನು ಮುಂದೆ ನಾ ಹೇಳ್ದಾಗ ಮಾಡು. ಎಂತದು? ಬೆಳಿಗ್ಗೆ ಎದ್ದವಳೆ ಹಾ. ಒಂದೇ ಒಂದು ಚಪಾತಿ ತಿನ್ನು. ಬೆಳಗ್ಗೆ 1 ಚಪಾತಿ. ಹೌದು. ಆಮೇಲೆ ಆಮೇಲೆ ಮಧ್ಯಾಹ್ನ ಊಟ ಮಾಡ್ಬೇಡ. ಹಾ, ಮಧ್ಯಾಹ್ನ 1 ಚಪಾತಿ. ಮಧ್ಯಾಹ್ನ 1 ಚಪಾತಿ. ಹಾ. ಹಾ, ಮತ್ತೆ ರಾತ್ರಿ ಮಲಗುವ ಮೊದಲು 1 ಚಪಾತಿ. ರಾತ್ರಿ 1 ಚಪಾತಿ. ಹಾ. ಬೆಳಿಗ್ಗೆ 1 ಚಪಾತಿ, ಮಧ್ಯಾಹ್ನ 1 ಚಪಾತಿ, ರಾತ್ರಿ 1 ಚಪಾತಿ. ಹೀಗೆ 1 ತಿಂಗಳು ತಿಂದ್ರೆ ಹಾ, ಜೀವ ಕರ್ತದೆ ಮಗ. ಹೌದಮ್ಮ. ಹಾ. ಆದ್ರೂ ಒಂದು, ಹಾ. ಈ ಬೆಳಿಗ್ಗೆ 1, ಮಧ್ಯಾಹ್ನ 1, ರಾತ್ರಿ 1, ಒಂದೊಂದು ಚಪಾತಿ ಹಾ. ಊಟ ಆದ್ಮೇಲೆ ಊಟಕ್ಕಿಂತ ಮೊದ್ಲ ಇಲ್ವಾ ಅಷ್ಟೆಲ್ಲ ತಿಂದ ಮೇಲೆ ಚಪಾತಿ ಕರ್ಮಕ್ಕ ಅದು ಒಂದೊಂದೇ ಚಪಾತಿ ತಿನ್ಬೇಕಂತ ಹೇಳುದ? ಮತ್ತೆ ಊಟ ಮಾಡ್ಲಿಕ್ಕಿಲ್ವೇ? ನನ್ನ ನೋಡಿದವ್ರು ಯಾರಾದ್ರೂ ಹೇಳಿ, ಈ ದೇಹಕ್ಕೆ 1 ಚಪಾತಿ ಸಾಕಾಗ್ತದ? ಅದೇ ಹೇಳುದು, ಜೀವ ಕರ್ಗಬೇಕು ಅಂತೇಳಿ ಜೀವ ಕರ್ದ್ಮೇಲೆ ಸಾಕಾಗ್ತದೆ. ಹೌದಾ? ಮಗ. ಆಗ್ಲಿ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಜೀವ ಕರಗಿಸುವ. ನಿನಗೇನು ಗೊತ್ತಾಗುದಿಲ್ಲ ಮಗ. ಎಂತ ಗೊತ್ತಾಗುದಿಲ್ಲ? ಯಾಕಂದ್ರೆ ಮಕ್ಕಳಾಟಿಗೆ ನಿನ್ಗೆ ಎಂತ ಮಕ್ಕಳಾಟಿಗೆ? ಇನ್ನು ಸಣ್ಣವಳಲ್ವೇನೆ, ನಿನಗೆ ಅದೆಲ್ಲ ಗೊತ್ತಾಗ್ತದೆ. ಇಲ್ಲಪ್ಪ, ನಾನು ದೊಡ್ಡವಳಾಗಿದ್ದೇನೆ, ನನಗೆ ಗೊತ್ತಾಗ್ತದೆ. ಏನ ನಾನು ದೊಡ್ಡವಳಾಗಿದ್ದೇನೆ, ನನಗೆ ಗೊತ್ತಾಗ್ತದೆ. ನೀನು ದೊಡ್ಡವಳಾದ್ರೆ ನಿನಗ್ ಗೊತ್ತಾಯ್ತಾ? ಹೌದು. ಹೇಗೆ ಗೊತ್ತಾಯ್ತು? ಅಯ್ಯೋ, ನಿಮಗೆ ವಿಷಯ ಗೊತ್ತಿಲ್ವಾ? ನಾನು ಪ್ರತಿನಿತ್ಯ ಒಂದೊಂದು ಪೇರಳೆ ಮರದಿಂದ ಒಂದು ಪೇರಳೆ ಹಣ್ಣು ಕೊಯ್ದುಕೊಂಡು ತಿನ್ನುದು. ಹೌದು. ನಾನು ಕೊಯ್ದುಕೊಂಡು ತಿನ್ನುದಲ್ಲ, ಹಾ. ಆ ವಿಶ್ವ ಇದ್ದಲ್ಲ, ಅವ ಹಣ್ಣು ಕೊಯ್ದು ಕೊಡು. ಆ ಸತ್ತವನ ಯಾಕೆ? ಅಮ್ಮ ಪೂಜೆಗೆ ಬಂದದ್ದು ಒಂದು ಬಿಡುದಿಲ್ಲ ಅವ. ಹಾ, ಎಲ್ಲ ತೆಗೆದು ಅವನೇ ಇಟ್ಕೊಂಡು ಸಾಯ್ತ. ಹಾ. ಆದ್ರೆ ನನಗೆ ಒಂದೊಂದು ಹಣ್ಣು ಅವನೇ ಕೊಡುದಾ? ನಿಂಗೆ ಕೊಡ್ತಿದ್ದೆ ನಾನು ಕೊಡ್ತಿದ್ದೆ. ಹಾ, ಹಾ, ಹಾ. ಹೌದಾ? ಆದ್ರೆ ಅವ ನಿನ್ನೆ ಮತ್ತೆ ಜಾಬ್ ಮಾಡಿದ. ಜಾಪ ಹೌದಪ್ಪ. ಅವನ್ ಜಾಪ ಯಾವಾಗ್ಲೂ ಬಿಡ್ಲಿಕ್ಕಿಲ್ಲ ಅವ. ಹಾ. ಎಂತಂದವ ನಾನು ಕೊಯ್ದುಕೊಳ್ಲಿಕ್ಕೆ ಆಗುದಿಲ್ಲ, ಬೇಕಾದ್ರೆ ನೀನು ಕೊಯ್ದುಕೊ ಅಂತ ಹೇಳಿದ. ಹಾಗೆ ಹೇಳಿದ್ನ. ಹೌದು. ನೀ ಮನೆ ಬಂದೆ. ಮನೆ ಬರ್ಲಿಲ್ಲ. ಹಾ. ಎದುರುಗಡೆ ಬೇರೆ ಮರ ಇತ್ತು. ಹಾ. ಅವನೊಂದು ಪಾಠ ಕಲಿಸ್ಬೇಕೆನ್ನೋ ಕಾರಣಕ್ಕಾಗಿ ಹಾ. ಓಡಿ ಹೋಗಿ ಮರ ಹತ್ತಿದೆ. ಮನೆ ಹತ್ತಿದ್ದೆ. ಬಿಡ್ಲಿಕ್ಕಿಲ್ಲ. ಹತ್ತಿಲ್ಲ. ಮತ್ತೆ ನನ್ನ ಮಗಳು ಮಗ, ಏನು? ನೀನ್ ಮರ ಹತ್ತುವಾಗ ಹಾ. ಆ ವಿಶ್ವ ಎಲ್ಲಿದ್ನೆ? ಅವ ಮರದ ಬುಡದಲ್ಲಿದ್ದ. ಇದೇ ರೀತಿ ಬಟ್ಟೆ ಹಾಕೊಂಡಿದ್ಯಾ? ಹೌದು, ಅದೇ ಹೆದರಿಕೆ. ನಾನ್ ಮರದಲ್ಲಿದ್ದ ನೋಡಿ ಅವ ಹೇಳಿದ್ದು, ಏನ್ ನೀನು ಹೇಳಿದ? ದೊಡ್ಡವಳಾದೆ ಅಂತ. ಮೇಲ್ ನೋಡ್ಕೊಂಡ ಯಾಕೆ ಅಂತ ಕೇಳಿ, ಹಾ. ಸಣ್ಣ ಮಕ್ಕಳಿಗೆ ಪೇರಳೆ ಮರ ಹತ್ಲಿಕ್ಕೆ ಆಗ್ತದಾ? ಪೇರಳೆ ಮರ ಜಾರ್ತದೆ. ನಾನು ಅವನ ಹಾಗೆ ಬುದ್ಧಿಯನ್ನು ಉಪಯೋಗಿಸಿ ಮರ ಏರಿದ್ನೇ ಇಲ್ವಾ? ಹಾ. ಅವನೇ ಒಪ್ಪಿಕೊಂಡಿದ್ದಾನೆ ನಾನು ದೊಡ್ಡವಳಾಗಿದ್ದೇನೆ ಅಂತ. ಮತ್ತೆ ಹೇಗೆ? ಅಲ್ಲೇ ತಾಯಿ, ಅದು ನಿಮ್ಗೆ ಗೊತ್ತಾಗ್ಲಿಲ್ಲ. ಸುಮ್ನಿರ್ ಮಗ. ಏನು? ನೀನು ಪ್ರಾಯ ಆಯ್ತು ಅಂತ ಹೇಳ್ತೆ ನನಗ್ ನೋಡ. ಏನಾಯ್ತು ಪ್ರಾಯ ಕಲಿತಾ ಬಂತು. ನಿಮ್ಗೆ? ಇನ್ನು ನಾನು ಕೂಡುದಿಲ್ಲ ಮಗ. ಅಲ್ಲಿ ಎಂತ ಮಾಡುದು ಈಗ ನಾವು? ಈ ವನದುರ್ಗಿಯ ದೇವಸ್ಥಾನಕ್ಕೆ ಹೋಗಿ ಹಾ, ಪೂಜೆ ಮಾಡಿದ್ರ? ಮಾಡುವುದಾ? ಪ್ರಸಾದ ತರಕ್ಕೆ ಹೋಗು. ಎಂತ ಪ್ರಸಾದ ತರುವುದೇ? ಎಂತದ್ದು? ಪೂಜೆ ಮಾಡ್ಬೇಕು ಅಂತ ಹೂ ಬೇಡ್ವೇನೆ? ಹೂ ತರ್ಲಿಲ್ವಾ? ಇಲ್ವೇ, ನನಗೀಗ ನಡೀಲಿಕ್ಕೆ ಆಗುದಿಲ್ಲ ಮಗ. ಅಲ್ಲೆಲ್ಲ ಗಂಟು ಗಂಟು ನೋವೇ. ಹೌದಾ? ಹೌದು ಮಗ. ಅಲ್ಲಿ ಹಿಡಿತದೆ ಅಂತ ಹೇಳುವುದು ಹೆದರಿಕೆ ಆಗ್ತದೆ ನಮ್ಗೆ. ಮಗ ಒಂದ್ ಕೆಲಸ ಮಾಡು ಮಗ. ಏನು? ಆದಷ್ಟು ಬೇಗ ಎಲ್ಲಾದ್ರೂ ಹೋಗಿ ಹೂ ಕೊಯ್ಕೊಂಡ್ ಬಾರೆ. ಅದಕ್ಕಾಗಿ ಕರೆದದ್ದೇ ಈಗ ನಾವು. ನಿನ್ನತನ ವಾಯನ ಭಾಗ್ಯ ನಿನ್ನತನ ವಾಯನ ಭಾಗ್ಯ ಎಲ್ಲ ಕಣ್ಣಲ್ಲಿ ಕಟ್ಟಿಟ್ಟು ಬೆಳೆದು ಎಲ್ಲ ಕಣ್ಣಲ್ಲಿ ಕಟ್ಟಿಟ್ಟು
ಒಂದು ನಾಡಿನ ರಾಜ್ಯದ ರಾಜ್ಯವಾಗಿ ರಾಜ್ಯವನ್ನು ಆಡುತ್ತಾ ಬಂದವನಿಗೆ ಅಂತಹ ನೀನಿದ್ದು ಹೇಳಿಯಂತೆ ಹೇಯ ಕೃತ್ಯವನ್ನು ಮಾಡ್ತಾ ಇದ್ದೀಯ. ಬ್ರಾಹ್ಮಣ ಕನ್ಯೆಯನ್ನು ಹಿಂಸಿಸುವುದಕ್ಕೆ ಮುಂದಾಗ್ತಾ ಇದ್ದೀಯ. ನೀನು ಹೀಗೆ ಮಾಡ್ತೀಯ ಅಂತ ಆದ್ರೆ ಕೇಳುವುದಕ್ಕೆ ಬಂದಂತಹ ಧರ್ಮ ದೇವತೆಗಳು ನಾವಾಗಿದ್ದಾವೆ. ವೀರಭದ್ರ ಇಂದು ಶಾಪ ಕೊಡುವಾಗ ಕೇಳ್ತಿದ್ರ ಅಂದು ನಿನ್ನ ಮಾತನ್ನ ಕೇಳಲಿಲ್ಲ. ಆ ಕಾರಣಕ್ಕಾಗಿ ನಾ ಮಾಡಿದ ತಪ್ಪಿಗೆ ನಾನು ಪ್ರಾಯಶ್ಚಿತ್ತವನ್ನು ಅನುಭವಿಸಿದ್ದೇನೆ. ಆ ತಪ್ಪನ್ನು ಮತ್ತೆ ಮರುಕಳಿಸಿದ ಹಾಗೆ ನೋಡಿಕೊಳ್ತಾ ಇದ್ದೆ. ತಡೆದದ್ದೆ ಹೌದು ಅಂತಾದ್ರೆ ಸುಮ್ಮನೆ ಬಿಡ್ತಾ ಇದ್ದೆ. ಆದ್ರೆ ಶಾಪವನ್ನು ಕೊಟ್ಟಾಗಿದೆ. ಪರಿಮಾರ್ಜನೆಯ ಮಾರ್ಗ ಪಂಚಪಾತಕ ಮಾಡ್ಬೇಕು ಅಂತ ಮುಂದಿದೀಯಲು ಪಂಚಪಾತಕ ಅಂಗುಮುಗುತಿ ಬೇಸರದಲ್ಲಿದ್ದೇನೋ ಕಂದ. ಹೌದಮ್ಮ. ಅಪ್ಪ ಶಾಪ ಕೊಟ್ಟರೆಂಬುದಾಗಿ ಚಿಂತೆಗೊಳಗಾದ್ಯ ಮಗನೇ. ಕಂದ, ಅಮ್ಮ. ಇದುವರೆಗಾಗಿಯೂ ತಂದೆ ತಾಯಿಗಳು ಆಡಿರುವಂತ ಮಾತಿಗೆ ಎರಡಾಡದವನು ನೀನಿದ್ದೀಯ. ಆದರೆ ಇಂದು ಬಾಯಿಗೆ ಬಂದ ಹಾಗೆ ನಡೆದು ಆಡಿಬಿಟ್ಟಿಯಲ್ಲ ಕಂದ. ಹೌದಮ್ಮ. ಕಂದ, ಇದೆಲ್ಲ ನೀನಾಗೆ ಮಾಡಿದೆಂದು ಭಾವಿಸಿಕೊಂಡೇನ? ಇದೆಲ್ಲ ನಾನು ಮಾಡಿದ್ದು ತಪ್ಪಲ್ಲ. ಇಲ್ಲವೇ ಇಲ್ಲ. ಮತ್ತೆ ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಯಾರು? ಇದೆಲ್ಲವೂ ಶಿವ ಸಂಕಲ್ಪ ಕಂದ. ಅಂದ್ರೆ ಇದಕ್ಕೆ ಕಾರಣ ನನ್ನ ತಂದೆ ಇದ್ದಾರೆ. ಹೌದು ಕಂದ. ಯಾಕಮ್ಮ? ಕಂದ, ಭೂಲೋಕದಲ್ಲಿ ಅಧರ್ಮವೆಂಬುದು ತಾಂಡವಾಡಿರುವಂತಹ ಸಂದರ್ಭದಲ್ಲಿ ಧರ್ಮ ರಕ್ಷಕರಾಗಿರುವಂತಹ ನಾವು ಅಧರ್ಮವನ್ನ ಮೆಟ್ಟುವುದಕ್ಕೋಸ್ಕರವಾಗಿ ಭೂಮಿಯಲ್ಲಿ ಅವತಾರವನ್ನು ತಾಳಬೇಕಾಗಿರ್ತದೆ ಕಂದ. ಹಾಗಂತ ಯಾವುದೋ ಒಂದು ರೂಪದಲ್ಲಿ ನಾವು ಹೋಗಿ ಭೂಲೋಕದಲ್ಲಿ ಅಧರ್ಮವನ್ನ ನಾಶ ಮಾಡಿದ್ರೆ ಆಗ್ತದ? ಆಗುವುದಿಲ್ಲ. ಅದಕ್ಕೆ ಸೂಕ್ತವಾದಂತಹ ಪೀಠಿಕೆ ಅಥವಾ ಪೂರ್ವರಂಗ ಎಂಬುದು ಬೇಕಾಗ್ತದೆ. ಇಂದು ನಿನ್ನನ್ನು ನಾವು ಆ ರೀತಿಯಲ್ಲಿ ಬಳಸಿಕೊಂಡವರಿದ್ದೇವೆ ಕಂದ. ಕಂದ, ನಿನ್ನ ತಂದೆ ಶಾಪ ಕೊಟ್ಟಿದ್ದಾರಲ್ವಾ? ಶಾಪದ ಪರಿಮಾರ್ಜನೆಯನ್ನು ನಾನು ನಿನ್ನ ಪಾಲಿಗೆ ತೋರಿಸ್ತೇನೆ ಕಂದ. ಹೇಗಮ್ಮ? ಕಂದ, ಭೂಮಿಯಲ್ಲಿ ನೀನು ಪಂಚ ಮಹಾಪಾಪಗಳನ್ನ ಮಾಡಬೇಕು. ಯಾವ ರೀತಿಯಾಗಿ? ಘನ ವ್ಯಕ್ತಿಯವರನ್ನು ಸೇರಿಕೊಂಡು ಆತನಿಂದ ಆ ಪಾಪಗಳನ್ನು ನೀನು ಮಾಡಿಸತಕ್ಕದ್ದು ಕಂದ. ಕಂದ, ಆ ಸಮಯಕ್ಕೆ ಸರಿಯಾಗಿ ಸರ್ವರ ಚಿತ್ತದಲ್ಲಿ ನೆಲೆಸುವಂತಹ ಚಿತ್ತೇರಿ ವನದುರ್ಗಾ ಪರಮೇಶ್ವರಿಯಾಗಿ ನಾನು ಧರೆಯಲ್ಲಿ ಅವತಾರವನ್ನು ಎತ್ತಿ ಬರ್ತೇನೆ ಕಂದ. ಆ ಸಂದರ್ಭದಲ್ಲಿ ನಿನ್ನ ಪಾಲಿಗೆ ಶಾಪ ವಿಮೋಚನೆಯನ್ನು ನಾನು ಮಾಡ್ತೇನೆ ಕಂದ. ಆಗಲಿ ಅಂತೆ ಅಮ್ಮ. ತಡ ಮಾಡದಂತೆ ಭೂಲೋಕವನ್ನು ಸೇರಿಕೋ. ಆದಷ್ಟು ಬೇಗ ಕೈಲಾಸವನ್ನು ಸೇರುವ ಮಾರ್ಗವನ್ನು ಕಂಡಿಕೋ. ನನಗೂ ಕೂಡ ಆಸೆ. ಆದಷ್ಟು ಬೇಗ ಈ ಕೈಲಾಸವನ್ನು ಸೇರಬೇಕು. ಕೈಲಾಸವನ್ನು ಬಿಟ್ಟು ಮತ್ತೆ ಎಲ್ಲಿಗೂ ನಾನು ಹೋಗಬಾರದು. ಇನ್ನು ಮುಂದೆ ನಾನು ತಪ್ಪನ್ನು ಮಾಡಬಾರದು. ಅಷ್ಟೇ ಅಲ್ಲ, ದಿನ ನಿತ್ಯವೂ ನಿಮ್ಮಿಬ್ಬರ ಸೇವೆಯನ್ನು ಮಾಡಿಕೊಂಡೇ ಇರಬೇಕು. ಹಾಗಾಗಿ